ಆಯ್ತು ಎಲ್ಲ ಹೋಗೋಣ ಏನಿದೆ. ಹ್ಞೂ ರೀ ಆಯ್ತು. ಅತ್ಯಾರು ಊಟಕ್ಕೆ ಕೊಟ್ಟಿನಿ ಅವ್ರು ಮಕ್ಕೊಂತೀನಿ ಅಂತ ಹೇಳಿದ್ರು ಅವ್ರು ಕುಂತಾರ. ಬರ್ರಿ ಹೋಗೋಣ ಹಂಗಾರ. ಯಾರೂ ಬರಲ್ಲ, ನಾವು ಅಷ್ಟು ಹೋಗಿ ಮಾಡ್ಕೊಂಡು ಬರೋಣ. ಮತ್ತು ಅದೆಲ್ಲ ನಮ್ಮ ಕಡೆ ರೊಕ್ಕನೂ ಇಲ್ಲ ಅಷ್ಟು. ನಡಿ ಹೋಗೋಣ. ಅಲ್ಲ ಒಂದು ಫೋನ್ ಮಾಡಿ ಹೇಳ್ತೀರಣ್ಣ ಬರಕತ್ತೀವಿ ಅಂತ ಹೇಳಿ. ಸರಿ, ಲಕ್ಷ್ಮಿಗೆ ಫೋನ್ ಮಾಡ್ತೀನಿ. ಹಲೋ. ಹಲೋ ಅಣ್ಣ ಹೇಳು. ಆರಾಮಾ? ಅತ್ತೆಮ್ಮ ಹೆಂಗಂದ್ರೆ ಅವರು ಆರಾಮದಾರಲ್ಲ? ಹ್ಞೂನಮ್ಮ, ಎಲ್ಲರೂ ಆರಾಮದೀವಿ. ಇವತ್ತು ನಿನ್ನ ಕಳ್ಕುಬ್ಸ ಮಾಡಕ್ಕೆ ಬರ್ತೀವಿ. ಇವತ್ತು ಚಲೋ ಐತೆ ದಿನ, ಹಾಗಾಗಿ. ಸರಿ ಅಣ್ಣ ಬರ್ರಿ. ಆದ್ರೆ ಏನೂ ಸಾಲ ಮಾಡಿ ತೊಗೊಂಡು ಬರಕ್ಕೆ ಹೋಗ್ಬೇಡ್ರಿ. ನೀವು ಬಂದು ಖುಷಿಯಿಂದ ಒಂದು ತುತ್ತು ಅನ್ನ ಉಣ್ಸಿದ್ರು ನನ್ನ ಖುಷಿನ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಏನು ನೀನು? ಸರಿ ನಮ್ಮ ಇಲ್ಲೇ ಫೋನ್. ಏನಂತ್ರಿ? ಹಿಂಗೆ ಬರಕತ್ತೀವಿ ಅಂತಂದ್ರೆ ಆಕೆ ಏನಂತಂದ್ರೆ, ನೀವು ಸಾಲ ಪಾಲ ಮಾಡ್ಕೊಂಡು ಬಂದು ನನಗೆ ಕುಬ್ಸ ಮಾಡೋದು ಬೇಡ, ಒಂದೇ ತುತ್ತು ಅನ್ನ ತೊಗೊಂಡ್ಬಂದು ನಂಗೆ ತಿನ್ಸೋದ್ರೆ ನನ್ನ ಕಳ್ಕುಬ್ಸನ ಅಂತ ಇಲ್ಲ. ಏನು ಮಾಡೋದು? ಆಕೆಗೂ ಪರಿಸ್ಥಿತಿ ಅರ್ಥ ಆಗುತ್ತೆ. ಆದರೂ ನಡಿ ಹೋಗು. ಮಗ ಬಂದೆ. ಏನಂದ್ರೆ ಡಾಕ್ಟ್ರ್? ಏನವ ಡಾಕ್ಟ್ರು ಭಾಳ ಬೈದ್ರವ ಇವತ್ತು. ಏನು ರಿಪೋರ್ಟ್ ನೋಡಿ, ಏನ್ರಿ ನೀವು ಆ ಹುಡುಗಿಗೆ ಊಟನ ಹಾಕ್ತಿರಿಲ್ಲ, ಬ್ಲಡ್ ಕಡಿಮೆ ಐತಿ, ಪಾಪದ ಗ್ರೋತ್ ಇಲ್ಲ ಅಂತ ಹೇಳಕತ್ತಾರ. ಹಿಂಗಾದ್ರೆ ತಾಯಿ ಮಗಗೆ ಭಾಳ ತೊಂದರೆ ಆಗುತ್ತಂತ. ಹೌದಾ ಯವ್ವ, ಹಂಗಂದ್ರ ಹ್ಞೂ ಮಾಮ. ಮತ್ತೆ ಯಾವ ನೋಡ್ತೀವಿ ಕೆಲಸನ ಮಾಡ್ತಿ? ಏನಪ್ಪ? ಏನಿಲ್ಲ. ಅದು ಅತ್ತ ಈಗ ಏನೋ ಅನ್ನ ಬರ್ತಾನಂತ ಕಳ್ಕುಬ್ಸ ಮಾಡಕ್ಕೆ. ಅಯ್ಯ ಹೌದನ, ಚಲೋ ಆಯ್ತು ಬಿಡವ. ನಾ ಹಿಂಗೆ ಅವಸರದಾಗ ಹೇಳಿದ್ರೆ ನಾ ಯಾರನ್ನೂ ಕರ್ಸೋಕ್ಕಾಗಲ್ಲ. ಎಲ್ಲಿ ತಗೋ ಮಣಿಪುರ್ ತನಕ ಮಾಡಿ ಹೋಗ್ಲಿ. ನಾನು ಅದ ಹೇಳಿನ್ರಿ ಅತ್ತೆ, ಏನು ಬಾ ಗುದ್ದಾಡಕ್ಕೆ ಹೋಗ್ಬೇಡಪ್ಪ, ಮಣಿಪುರ್ ತನಕ ಬಂದು ಒಂದಿಟ ಮಾಡಿ ಹೋಗು, ಮುಂದೆ ನೋಡಿದ್ರತ್ತ ಅಂತಂದಿನಿ. ಸುಮ್ಮನೆ ಯಾಕೆ ಅವ್ರಿಗೆ ಬಡ್ತಾನ ಅಲ್ಲ, ಸಾಲ ಯಾಕೆ ಮಾಡ್ತೀಯ ಅಂತೇಳಿ. ಹೌದೌದು. ಸರ್ ಚಲೋ ಆದ್ ಬಿಡ, ಬರ್ತಾರ. ನಾನು ಒಂದಿಟ್ಟು ನಾನು ನಾಳೆಗೆ ಹೋಗಕ್ಕೆ ಏನೇನು ತಯಾರಿ ಬೇಕು ಮಾಡ್ಕೊತೀನಿ. ಚುಮ್ಮರಿ ಅದು ಹಾಸ್ತೇನೆ. ಹ್ಞೂನಪ್ಪ, ರೊಟ್ಟಿ ಇವತ್ತು ತಂದು ಕೊಡ್ದ, ರೊಟ್ಟಿ ತೊಗೊಂಡು ಹೋಗು ಅಂತ ಬೇಕಿ. ಅಲ್ಲಿ ರೊಟ್ಟಿ ಮಾಡ್ಸಕ್ಕೆ ಹಚ್ಚೀನಿ. ಮತ್ತೇನು ಬೇಕು ಹೇಳು? ಖಾರ ಚಟ್ನಿ ಎಲ್ಲ ಮಾಡೀನಿ. ನಿಂಗೆ ಏನೇನು ಬೇಕು ಮತ್ತೆ ಹೇಳು, ತೊಗೊಂಡೋಗ. ಮತ್ತು ತಮ್ಮನಂತಿಗೆ ಏನಾರು ಹೋಗ್ತೇನೆ ಇವತ್ತು? ಇಲ್ವ, ಅವಂಗ ನಂಗೆ ಭಾಳ ದೂರ ಆಗುತ್ತೆ, ಅವನಂತ ಕೌನು ಹೋಗಲ್ಲ. ಒಂದು ಓದಿದ್ರೆ ಮುಗಿಲ್ತು, ಓದ್ಲಿ ಅವ್ನು ಚಂದಂಗೆ. ಈ ಸಲ ರಜಕ್ಕೆ ಬರ್ತೀನಿ ಅಂತ ಹೇಳಿ ನೋಡು. ಹೌದಾ, ಬರ್ತೀನಿ ಅಂತ ನಾನು. ಚಲೋ ಆಯ್ತು ಬಿಡ ಹಂಗಾರೆ. ಬರಲಿ, ಬಂದಾಗ ಏನು ಬೇಕು ಅದಕ್ಕೆ ಕಟ್ಟು ಕಳಿಸಿದ್ರತ್ತು. ನಿಮ್ಮ ಅಕ್ಕನಂತಕ್ಕೆ ಹೋಗಂಗಿಲ್ಲನ? ನೋಡಾಕಿನ ಚಲೋ ತಂಗೆ ನೋಡ್ಕೊರಿ. ಭಾಳ ಸೊಗೆ ಅಂತ ಮಗುನು ಭಾಳ ವೀಕ್ ಆಗೈತೆ ಅನ್ನಕತ್ತ. ನೋಡ್ರಿ, ಇಲ್ಲ ಅಂದ್ರೆ ಸುಮ್ಮನೆ ಆಕಿನ ಬೆಂಗಳೂರು ಕರ್ಕೊಂಡು ಹೋಗ್ಲೇನ? ಬೇಡಪ್ಪ ಬೇಡ, ನೀ ಒಬ್ಬನು ಹೋಗು. ಸುಮ್ಮನೆ ಯಾಕೆ? ಕರ್ಕೊಂಡು ಸುಮ್ಮನೆ ಇರ್ತೀರೇನ? ಬೇಡಪ್ಪ, ನಾ ಎಲ್ಲ ನೋಡ್ಕೊತೀನಿ. ನೀ ಏನು ಚಲಿ ಕಳ್ಕೊಬೇಡ, ನಾ ಎಲ್ಲ ನೋಡ್ಕೊತೀನಿ, ಹೋಗು. ನಾನು ಹಳೆ ಅರ್ಬಿಗಳು ಇದ್ದಾರೆ ಎಲ್ಲಿದ? ಅಲ್ಲ, ನಾ ತಂದಿಟ್ಟಿದ್ದ ಅರ್ಬಿಗಳು ಅವೇನು ತೊಗೊಂಡೋಗಿರಲ್ಲ, ಹೊಸ ಇಟ್ಟಿದ್ದೆ ಒಂದಿಷ್ಟು ಕಬೋರ್ಡ್ನಾಗ. ಅವು ಎಲ್ಲ ಎಲ್ಲಿದ? ಮಗ ಅಲ್ಲೇ ಇರ್ಬೇಕು ನೋಡು. ಸರಿ ಅಮ್ಮ, ನಾ ಪ್ಯಾಕಿಂಗ್ ಮಾಡ್ಬೇಕು ಹೋಗ್ತೀನಿ. ನಿಮ್ಮ ಅಣ್ಣಗೆ ಇವತ್ತು ಬರಬೇಡ ಅಂತ ಹೇಳಿಲ್ಲ? ಇಲ್ರಿ ಅತ್ತಿ, ಅವ್ರು ಬರಾಕತ್ತಾರೆ ಈಗ. ನೀನೊಂದು ದಂಡಪಿಂಡ, ಇನ್ನು ಅವ್ರು ಬಂದು ದಂಡಪಿಂಡ ತಿನ್ನೋದನ ಈಗ? ಅಮ್ಮ ಲಕ್ಷ್ಮಿ, ಮಾವ ಏನಾದ್ರು ಬೇಕಿತ್ತಾ? ಯಾರೋ ಬಂದಾರ ನೋಡುವ. ಅಯ್ಯ ಅಣ್ಣ ಬಂದು ಅನ್ಸುತ್ತೆ. ನೋಡು, ಇವಾಗ ಅವ್ರ ಅಣ್ಣ ಬಂದಾನ, ಸುಮ್ಮನೆ ಇರು. ಈಗ ಮನ್ಯಾಗ ಮಗಾನು ಅದಾನ. ಈಗ ನಿನ್ನ ಮರ್ಯಾದೆ ತಕ್ಕೋಬೇಡ. ನೀವು ಸುಮ್ಮನೆ ಇರ್ರಿ. ಏನು ಆಕಿನ ಸಪೋರ್ಟ್ ಮಾಡಕ್ಕೆ ಬರ್ತೀರಿ ನೀವು? ಎಟ್ಟೈತೆ ಅಟ್ಟು ನೋಡ್ಕೊರಿ ನಿಮ್ದು. ಆಯ್ತಾಯ್ತು, ಬಾಯ್ ಮಾಡು. ಎಷ್ಟು ಬಾಯ್ ಮಾಡ್ತಿ ಮಾಡು. ಬರ್ತಾನೀಗ, ಮತ್ತೆ ಕೇಳೋನು. ಅಣ್ಣ ಅದಕ್ಕೆ ಈ ಬಂದ್ರಿ, ಬರ್ರಿ ಬರ್ರಿ. ಅತ್ತಿ, ಅಯ್ಯ ನನ್ನ ಮುದ್ದು ಬಂಗಾರಿ, ಹೆಂಗದಿಮ್ಮ? ಆರಾಮದಿಯಾ? ಬಂದೇ ಇಲ್ಲ ಆಟೋ ನೀನು? ಬಾಯ್ಲೆ ಎತ್ಕೊಂತೀನಿ. ಬೇಡವಾ, ಬೇಡ, ಎತ್ತುಕೋಬೇಡ, ಒಜ್ಜ ಕಳಕಿ ಬೇಡ. ಇಲ್ಲಿ ಬೇಡ, ನಾಕೇನು ಸಣ್ಣಕ್ಕಿದ, ಎತ್ಕೊಂಡ್ರೆ ಏನಾಗತ್ತೆ? ಬೇಡವಾ ಬೇಡ, ನೀನು ಬಸ್ರದಿ ಬೇಡ. ಬರ್ರಿ ಕುಂದ್ರ ಬರ್ರಿ. ತಗೋವಾ ತಂಗಿ, ನಿಮ್ಮನೆ ಹೇಳಿಲ್ವಾ ಇವತ್ತು ಕುಬಸ ಮಾಡ್ತೀವಂತೆ? ಹ್ಞೂ ಅಣ್ಣ, ಎಲ್ಲರೂ ಬಂದಾರೀಗ, ಅವರು ಮನ್ಯಾಗ ಅದಾರ. ಹೇಳಿನ ಎಲ್ಲ. ಬಾ ಕುಂದ್ರ ಬಾ. ಈ ಬಂದ್ರಪ್ಪ, ಆರಾಮದಿರಲ್ಲ? ಹ್ಞೂ ರೀ ಮಮ್ಮ, ಆರಾಮದಿ. ನೀವು ಆರಾಮದಿರಲ್ಲ? ಏನು ಕಾರ್ನ ಬಂದ್ರು? ಏನು ಹೆಂಗ್ ಬಂದ್ರಿ? ಏನಿಲ್ರಿ, ಬಸ್ಸಿಗೆ ಬಂದೀವಿ. ನಿಮಗೆ ಮತ್ತೆ ಬಸ್ ಆಗತ್ತಿ ಅಲ್ಲ. ಅಣ್ಣ ಅದಕ್ಕೆ ಕುತ್ಕೊಳ್ಳಿ ಸ್ವಲ್ಪ ಮೇಲೆ. ಕುತ್ಕೋರಿ ಕುತ್ಕೋರಿ. ಪಾಪ ಸೋಫಾನ ನೋಡ್ರಕ್ಕಿಲ್ಲ, ಒಂದಿಟ್ಟು ಕುತ್ಕೋರಿ. ಬ್ಯಾಡ ಬಿಡಮ್ಮ, ನಾ ಎಲ್ಲ ಕೇಳ್ಕೊಂತ. ಕುತ್ಕೋರಿ. ಅಟ್ಟೇನ ಇದನ್ನ ಮಾಡೋದು ಬೇಡ. ಒಂದಿಟ್ಟು ಸೋಫಾದ ಅನುಭವ ತಗೊಳಕಂತ್ರೆ ಶ್ರೀಮಂತರ ಆಗ್ಲಿಕ್ಕಂದ್ರೆ ಎಷ್ಟೊತ್ತು ಶ್ರೀಮಂತಿಕೆ ಮಣಿ ಕೊಟ್ರಲ್ಲ, ಅನುಭವಿಸಕಂತ್ರಿ. ತಗೋರಿ. ಇಲ್ಲ ಬೇಡ ಅದಕ್ಕೆ, ನಾವು ಕೇಳ್ಕೊಂಡಿರ್ತೀವಿ. ನಮ್ಮ ಕೆಳಗನ ರೂಢ ಐತಿ. ಅದಕ್ಕೆ ನಂಗೊಂದು ಲೋಟ ನೀರು ಕೊಡು. ಸರಿ ನಮ್ಮ. ಮತ್ತೆ ಎಷ್ಟು ಬಂಗಾರ ತಂದಿರಿ ತಂಗಿಗೆ ಹಾಕಕ್ಕ? ಏನ್ರಿ ಹಿಂಗೆ ಮಾತಾಡತ್ತಾರಲ್ಲ ಇವರು? ಬಂಗಾರ ಎಲ್ಲಿಂದ ತರಬೇಕ್ರಿ ಆಂಟಿ? ಬಂಗಾರದಂತ ಮಗಳನ್ನ ಕೊಟ್ಟಾರ, ಮತ್ತಿನ್ನೇನು? ಹೌದವ್ವ, ಭಾಳ ಬಂಗಾರದಂತ ಮಗಳನ್ನ ಕೊಟ್ಟಾರ. ತಗೋ ಬಂಗಾರ ಕುಡಿ. ಅಯ್ಯೋ ಅಯ್ಯೋ ಅಯ್ಯೋ, ಅದು ಗ್ಲಾಸಿನ ಕಣೆ, ಒಡೆದ್ರೆ 150 ರೂಪಾಯಿ ಒಂದಕ್ಕೆ ಅದಕ್ಕೆ. ನಿಮಗೆಲ್ಲಿ ಗತಿ ಇರುತ್ತೆ? ಕುಡಿ. ಅತ್ತೆ ತಗೋ. ಅತ್ತೆ ಹಂಗ್ಯಾಕಂತೀರಿ? ಅದೇನು ಕೂಸೈತಿ, ಯಾಕೆ ನೋಡಿತ ಅಣ್ಣ ಕೊಡ್ಲಿಲ್ಲ ಈಗ? ನಿಂಗೇನು ಗೊತ್ತು ಅದ್ರ ರೊಕ್ಕದ ವ್ಯಾಲ್ಯೂ? ಲಕ್ಷ್ಮಿ, ನಮ್ಗೆ ಗೊತ್ತಾಗುತ್ತವ, ಹೋಗು. ಅಷ್ಟು ರಂಗವ ಹೋಗು, ಹೋಗಿ ಈಕಿ ಜಾಕ ಮಾಡಿಸು ಕರ್ಕೊಂಡ್ ಬಾ. ಸರಿ ರೀ.
ಈಗಂತೂ ಏನು ಕೊಡ್ಲಿಲ್ಲ. ದೊಡ್ಡ ಕುಬ್ಸಕ್ಕರ ಬಂಗಾರ ಹಾಕ್ರಿ, ನನ್ನ ಮಗಗೆ ಒಂದು 3 ತೊಲಿ ಬಂಗಾರ ಹಾಕ್ರಿ. ಮದುವೆ ಆಗಂತೂ ಏನು ಕೊಟ್ಟೇ ಇಲ್ಲ. ಮತ್ತೆ ನಿಮ್ಮ ಅಪ್ಪನ ಆಸ್ತಿ ಬಂತ ಇಲ್ಲ ಇನ್ನ? ಅತ್ತೆ ಅದು ಇಲ್ರಿ, ಇನ್ನೂ ಕೋರ್ಟ್ನಾಗ ಐತಿ, ಇನ್ನೂ ಬಂದಿಲ್ರಿ. ಯಾಕ ನಿಮ್ಮ ಅಪ್ಪನ ಆಸ್ತಿ ಏನು ಡಿವೈಡ್ ಮಾಡಿ ಕೊಡಲ್ಲ ಅಂತ ನಿಮ್ಮ ಚಿಕ್ಕಪ್ಪ? ಅದು ಕೋರ್ಟ್ನಾಗ ಹಾಕ್ಯಾರ್ರಿ, ನಾವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಬಂತಂದ್ರೆ ಕೊಡ್ತೀನಿ ರೀ. ಬಂತಂದ್ರೆ ಎಲ್ಲ ಆಸ್ತಿನ ನಿಮ್ಮ ತಂಗಿ ಹೆಸರಲ್ಲೇ ಬರೀ. ಹ್ಞೂ ರೀ, ಸರಿ. ನಿಮ್ಮ ಮನೆಯವ್ರಿಲ್ಲನವ? ಅದಾರ ಒಳಗದಾರ ರೀ. ಮಾವ, ಅಕ್ಕ ಯಾವ ಬಂದ್ರಿ? ಇವಾಗ ಬಂದ್ರಪ್ಪ. ನೀ ಆರಾಮದಿಲ್ಲ? ಇರ್ಲಿ ಪರವಾಗಿಲ್ಲ, ನಮಗೆ ಕೆಳಗೆ ಕುಂತ ರೂಢಿ ಐತಿ, ನಮಗೆ ಮೇಲೆ ನಮಗೆಲ್ಲ ಸೆಟ್ ಆಗಲ್ಲ, ನಾ ಕೆಳಗೆ ಕುಂದಿರ್ತೀವಿ. ಅತ್ತೆ ಯಾರನ್ನು ಕರ್ಕೊಂಡ್ಬರ್ಬೇಕಲ್ಲ? ಅವ್ರು ಬಂದಿದ್ದ ಬಾಸ್ನಾಗ ಪಾಪ ಮುದುಕಿನ ಎಲ್ಲಿ ಕರ್ಕೊಂಡ್ ಬರ್ತಾರ? ಅಲ್ಲ ಬಸ್ನೇ ಬಂದ್ರೆ ನಂಗೊಂದು ಫೋನ್ ಹಚ್ಚಿದ್ರೆ ನಾನು ಕರ್ಕೊಂಡ್ಬರ್ತಿದ್ನಲ್ಲ. ಇಲ್ಲಿ ಬಿಡು ಮಾವ, ಆಯ್ತು ತಂಗಿ, ನೀವು ಕುಂದ್ರ ಬರ್ರಿ ಮಾಮರ, ಕುಂದ್ರ ಬರ್ರಿ. ಸೀರೆ ಉಟ್ಕೊಂಡು ಬರ್ಬೇಕಿಲ್ಲ? ಆಕಿ ಬ್ಯಾಡ ಅಂತಂದ್ಲ, ಅದಕ್ಕೆ. ಏನು ರೇಷ್ಮೆ ಸೀರೆ ತಂದ್ರೇನು? ಬಾಪವಿ ಕುಂದ್ರ ಬಾಯಿಲೆ. ಅಲ್ಲ ಅದಕ್ಕಮ್ಮ ಇದನ್ನ ಮಾಡ್ಬೇಕಂತ ಏನಾರ ಇತ್ತಾನ? ಹ್ಞೂನವ, ಪದ್ಧತಿ ಪ್ರಕಾರ ಮಾಡಲೇಬೇಕು. ಕಳ್ಕುಬ್ಸ ಅಂದ್ರೆ 3 ತಿಂಗಳು ಏನು ತುಂಬ್ತೈತಲ್ಲ, ನಮಗಾಗ ಹೌದು ಈಕೆ ಪ್ರೆಗ್ನೆಂಟ್ ಅದಾಳ ಅಂತ ನಮಗೆ ಕನ್ಫರ್ಮೇಷನ್ ಆಗುತ್ತೆ. ಆ ಕನ್ಫರ್ಮ್ ಆದ ತಕ್ಷಣ ನಾವು ಏನು ಮಾಡಬೇಕು, ಒಂದು 4 ಜನ ಮನೆಯವ್ರು ಇದ್ದಾರಷ್ಟೇ ಬಂದು ಅದನ್ನು ಗುಟ್ಟಾಗಿ ಮಾಡೋದಕ್ಕೆ ನಾವು ಕಳ್ಕುಬ್ಸ ಅಂತೀವಿ. ನಿಂಗೆ ತಲೆ ಮೇಲೆ ಜಾಕ ಮಾಡಿಸ್ಕೊಂಡು ಕರ್ಕೊಂಡು ಬಂದಿಲ್ಲ, ಈಗ ನಿನ್ನನ್ನು ಸ್ವಚ್ಛತೆಯಿಂದ ಶುಭ್ರವಾಗಿ ಸ್ನಾನ ಮಾಡಿಸಿ ಹಿಂಗೆ ನಿನಗೆ ಹಸಿರು ಬಟ್ಟೆ ಕೊಟ್ಟು ನೀನು ಉಡ್ಬೇಕು. ನೀ ಹೆಂಗಾದ್ರೂ ಸೀರೆ ಉಟ್ಟಿ ಅಂತ ನಾನು ಸುಮ್ಕುಂತೆ. ಹಸಿರು ದಾವಡಿ ಉಟ್ಟಿ ಇಲ್ಲ, ನಮ್ಮ ಕೈಲಾದಷ್ಟು ಪದ್ಧತಿನ ನಾವು ಮಾಡ್ತೀವಿ ಅಲ್ವಾ? ತಾಳಿ ಯಾಕೆ ಅರ್ಶಿನ ತಗೊಂಡು? ಹೌದಾ, ಯಾಕವ್ವ? ಅದು ಮೊನ್ನೆ ಕೆಲಸ ಮಾಡಾಕತ್ತಿದ್ಲ, ಹರಿದು ಬಿತ್ತು. ಅದಕ್ಕೆ ಅರ್ಶಿನ ದಾರ ಹಾಕೊರುವ, ಹಂಗೆ ಕೊಳ್ಳಾಗಿರ್ಬಾರ್ದು ಅಂತ ಅರ್ಶಿನ ದಾರ ಹಾಕಿ ನಾನು. ಅಲ್ಲವ್ವ, ನನಗೆ ಹೇಳ್ಬೇಕಿಲ್ಲ, ಬೇರೆ ತಾಳಿ ತಂದು ಕೊಡ್ತಿದ್ದೆ. ಬಂಗಾರ ಸಾನ್ ಮಾಡಿಸಿದ್ರ ಆತಕಿಗೆ. ಅಯ್ಯೋ ಬ್ಯಾಡ ಬಿಡ್ರಿ, ಬಂಗಾರ ಮೊದಲ ತುಟ್ಟೈತೆ ಯಾಕೆ? ಅಯ್ಯೋ ನಾನು ಕೇಳಿದ್ನಪ್ಪ, ಬ್ಯಾಡ ಅನ್ಲ. ಆರತಿ ಒಂದು ಹಚ್ಬೇಕಾಗಿತ್ತು. ಆರತಿ ಮ್ಯಾಲೆ ಐತವ, ಈಗ ಎಟ್ಟೈತೆ ಅಟ್ಟ ಮಾಡುವ. ಹ್ಞೂ ಮಾಡ್ಕೊ ಇಲ್ರಿ, ಆರತಿ ಒಂದು ಮಾಡಿದ್ರೆ ಮುಗಿದೋಕಿತ್ತು. ಇರ್ಲಿ ಹೇಳವ, ನಡೀತೈತೆ, ಏನಾಗಲ್ಲ. ಸರಿನವ, ಒಂದಿಟ್ಟು ಬಾಯಿಗೆ ಸಕ್ಕರೆ ಹಾಕೋ. ಆ ಮಾಡ ನೀನು ಆ ಮಾಡಪ್ಪ. ಬರ್ರಿ ಅತ್ತಾರ, ನೀವೊಂದು ಮಾಡಿಬಿಡ್ರಿ, ನೀವತ್ತು ಮಾಡಿರಿ, ಒಂದಿಟ್ಟು ಅಕ್ಕಿ ಕಾಳು ಹಾಕಿಬಿಡ್ರಿ. ಇರ್ಲಿ ಹೇಳವ, ಮಾಡ್ರಿ ನೀ. ಸರಿ, ಒಂದಿಟ ಸ್ವೀಟ್ ಮಾಡಿ ನಿಮ್ಮಿಬ್ಬರಿಗೆ ಊಟ ಮಾಡಿಸ್ತೀನಿ. ಕುಂದ್ರಿಲ್ಲಿ. ಲಕ್ಷ್ಮಿ, ಅಡುಗೆ ಮನೆಯಲ್ಲಿದ್ದೆ, ಬರ್ರಿ ಅತ್ತಿ, ಬರ್ತೀನಿ ನಾನು. ಎಲ್ಲರೂ ಆರಾಮದಿರಲ್ಲ ಹಂಗಾರ? ಮನೆಗೆ ಹೆಂಗೆ ನಡೆಯಕತ್ತೈತಲ್ಲ? ಹಾಂ ಮಾಮನ, ಚಲೋ ನಡೆಯಕತ್ತೈತ್ರಿ. ಪುಟ್ಟ ಬಾಯಿಲೆ. ಏನು ಮಮ್ಮ? ಆ ಮಮ್ಮ. ಮತ್ತು ಅಷ್ಟು ಅಭ್ಯಾಸ ಹೆಂಗೆ ಮಾಡಕತ್ತಿ? ಹ್ಞೂ ಮಮ್ಮ, ಚಲೋ ಮಾಡಕತ್ತಿ. ತಗೋರಿ ತಿನ್ರಿ. ಹುಗ್ಗಿ ಮಾಡಬೇಕಿತ್ತು, ನಿನ್ನೆ ಹುಗ್ಗಿದ ಐಟಮ್ಗಳು ತರೋದ ಮರ್ತ್ಬಿಟ್ಟೆ. ಅದಕ್ಕೆ ಅನ್ನದ್ದು ಸ್ವೀಟ್ ಮಾಡೀನಿ, ತಗೋರಿ. ಗೋಧಿ ರೇಟ್ ಜಾಸ್ತಿ ಐತಲ್ಲ ಪಾಪ. ಏನು ರೇಷನ್ ಅಕ್ಕಿಲೇ ಮಾಡಿದ್ರೇನು? ಇಲ್ರಿ, ಹೌದ್ರಿ, ನಮ್ಮ ಮನ್ಯಾಗ ರೇಷನ್ ಅಕ್ಕಿದು ಯಾರೋ ತಿನ್ನಂಗಿಲ್ಲ ಬಿಡಪ್ಪ. ಅದಕ್ಕೆ ನಾ ತಿಂತೀನಿ ಬಿಡ್ರಿ. ಲಕ್ಷ್ಮಿ, ನಾನು ಬರ್ತೀವ. ಅಲ್ಲ, ಊಟ ಮಾಡ್ಕೊಂಡು ಹೋಗಕಂತ್ರಿ? ಹೌದ್ರಿ ಮಮ್ಮ, ಊಟ ಮಾಡ್ಕೊಂಡು ಹೋಗ್ರಿ. ಅಯ್ಯೋ ಪಾಪ, ಅವ್ರಿಗೆ ಹೊತ್ತಾಗತ್ತಾನ. ಅವ್ರಿಗೇನು ಊಟಕ್ಕೇನು ಕಡಿಮೆನ? ರಗೂಡು ಊಟ ಮಾಡ್ತಾರೆ, ಅಡ್ಗೆಗೆ ಏನು ಕಡಿಮೆನ? ಪಾಪ ಬಸ್ ಒಂದೇ ಇರುತ್ತೆ, ಹೋಗ್ಲಿ ಬಿಡು. ಅಲ್ವಾ ಪಾಪ ಅವ್ರು ಊಟ ಅದು ಮಾಡಿ ಹಂಗೆ ಹೋಗುದನ? ಬಂದ ತಕ್ಷಣ ಊಟ ಮಾಡ್ಯಾರಿಲ್ಲ ಏನಾರ? ಅಲ್ಲ, ನಾಷ್ಟ ಅದು ತಿಂದಿರಿಲ್ರಿ? ಮಾಡ್ಕೊಡಿಲ್ಲ ಲಕ್ಷ್ಮಿ, ಅವಲಕ್ಕಿ ತಿಂದ್ರಿಲ್ಲ? ಹೌದ್ರಿ ಮಮ್ಮ. ಸರಿ ಲಕ್ಷ್ಮಿ, ನಾ ಹಿಂಗೆ ಬರ್ತೀವಿ. ನೋಡ್ರಿ ಅತ್ತಾರ, ನನಗೆ ಎಷ್ಟು ತಿಳಿದೈತೆ ಅಷ್ಟು ನಾನು ಕಳ್ಕುಬ್ಸಿದ್ದು ಮಾಡೀನಿ. ಇನ್ನು ನನ್ನ ದೊಡ್ಡ ಕುಬ್ಸಕ್ಕೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡಿದ್ರತ್ರಿ. ಲಕ್ಷ್ಮಿ, ಬರ್ತೀವ, ಆರಾಮ್ ತಗೋ. ಏನು ಪವಿ, ಬಾ. ಮಮ್ಮಿ, ಇನ್ನೊಂದು ಸ್ವಲ್ಪ ಇಲ್ಲೇ ಇರ್ತೀನಿ ಮಮ್ಮಿ, ಸ್ವಲ್ಪ ಅತ್ತಿ ಜೋಡಿ ಆಟ ಆಡಿ ಬರ್ತೀನಿ. ಇಲ್ಲೇ ಇರು ಪವಿ, ನಾಳೆ ಹೋಗಿ ಕಳಿಸ್ಬಿಡ್ತೀನಿ ತಗೋ. ಮಮ್ಮಿ, ಬೇಡವಾ ಹೋಗುನು? ಅಲ್ಲ ಮಮ್ಮ, ನಾನು ಇದನ್ನ ಬಿಡ್ತಿದ್ದಿಲ್ಲ ಗಾಡ್ಯಾಗ. ಅಯ್ಯೋ ಬೇಡ ಬೇಡ. ಬೀಗರು ಭಾಳ ಸ್ವಾಭಿಮಾನದಾರ, ಹೋಗ್ಲಿ ಬಿಡಪ್ಪ ಪಾಪ. ಅಲ್ಲ ಅಲ್ಲ ಬರ್ತಿದ್ನಲ್ಲ ಮಮ್ಮ. ಇಲ್ಲ ಬೇಡ ಮಮ್ಮ. ಬರ್ತೀರಿ ಮಮ್ಮರ? ಅಲ್ಲವಾ, ಅವ್ರು ಹೇಳೋಕ್ಕಿಂತ ಮುಂಚೆ ನೀನು ಮಾತಾಡ್ತಿಲ್ಲ. ಅವ್ರು ಭಾಳ ಸ್ವಾಭಿಮಾನದಾರಪ್ಪ, ಅದಕ್ಕೆ ನಾನು ಹಿಂಗೆ ಹೇಳಿದೆ. ಅವ್ರು ಬಾಯಿ ಬಿಟ್ಟು ಹೇಳಕ್ಕೆ ಬರಲ್ಲಲ್ಲ, ಹೊಸ ಬೀಗ್ತಾನ, ಅದಕ್ಕೆ ನಾನು ಎಲ್ಲ ಹೇಳಕತ್ತಿದ್ದೆ ನೋಡು. ಏನವ ಒಂದು ಗೊತ್ತಾಗಲ್ಲ, ನಾನು ನೋಡ್ತೀನಿ ನೋಡು. ಲಕ್ಷ್ಮಿ, ಬರ್ತೀನಿ. ಅಲ್ಲಪ್ಪ, ಇರ್ಬೇಕಿಲ್ಲ ಇವತ್ತೊಂದಿನ, ನಾಳೆಗೆ ಹೋಗಿ ಬರ್ತಿತ್ತಿಲ್ಲ. ಇಲ್ಲಪ್ಪ, ಇವತ್ತು ರಾತ್ರಿನ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡೀನಿ. ಇನ್ನೊಂದು 10 ನಿಮಿಷ ಫ್ರೆಂಡ್ ಅಂತ ಹೋಗಿ ಹೋಗ್ತೀನಿ. ಮಾರಾಣಿ, ಕುಂತೇನ? ಹೋಗು. ಹೋಗ್ಯಾನ ಮಾಡೋಗು, ಹೋಗ್ಯಾನ ಹಂಗೆ ದಪ್ಪಿ ಕುಂತಾವಲ್ಲಿ. ಸರಿ ಅತ್ತೆ. ಚೀ ಚಿ 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 ಚಿ, ಯಾ ಅಕ್ಕಿಲೆ ಮಾಡ್ಯಾಳ? ರೇಷನ್ ಅಕ್ಕಿಲೆ ಮಾಡ್ಯಾ? ಹೆಂಗದ ನೋಡು, ಗಬ್ಬ ಸ್ಮೆಲ್. ಹ್ಞೂ, ನಿನ್ನ ಅಡುಗೆಗೆಲ್ಲ ಹಂಗೆ ಹೆಸರು ಇಡ್ತಾರನ? ಮತ್ತಿನ್ನೇನು? ಅಡುಗೆಗೆಲ್ಲ ಹೆಸರಿಟ್ಟಾರು ಉದ್ದಾರ ಆದಂಗೆ. ಹಂಗಂತೆ ರೇಷನ್ ಅಕ್ಕಿ ಅನ್ನ ಉಣ್ಣಾಗತ್ತನ? ನಿನಗೆ ಒಂದು ದಿನ ಊಟದ ಗತಿ ಇಲ್ಲದೆ ಬದುಕಬೇಕು ನೀನು, ಅಂದ್ರೆ ಗೊತ್ತಾಗುತ್ತೆ. ಏನ್ರಿ ಹೇಳಿ ಅಂದ್ರೆ ಏನಾಗತ್ತಿರಲ್ಲ ನನ್ನ ಮಗಳಿಗೆ? ಏನಿಲ್ಲ ಮಮ್ಮ, ನನ್ನ ಮಗಳಿಗೆ ಏನು ಕಡಿಮೆ ಐತ್ರಿ, ಕುಂತಿಂದ ಅಷ್ಟು ಆಸ್ತಿ ಮಾಡಿ ನಾನು. ಹೌದೌದು, ಅದಕ್ಕಾಗಿ ಇಷ್ಟು ಮೆರೆಯಕತ್ತ. ಯಾರು ಬಂದಿದ್ರವ? ಆ ಬಿಕಾರಿ ಅದಾಳ, ಬಿಕಾರಿ ಅನ್ನ ಮತ್ತು ಅತ್ತಿಗೆ ಬಂದಿದ್ರು, ಕಳ್ಕೊಬಿಸ್ ಅಂತ ಮಾಡಿ ಹೋದ್ರು. ಅಯ್ಯೋ ಸಾಯು ಮಗುಗ ಕಳ್ಕೊಬ್ಸನ. ಎಲ್ಲಿ ಬಿಡು. ಅವ ಫುಲ್ ಹೊಟ್ಟೆ ಶಕತ್ತಿತ್ತವ. ನಿಮ್ಮ ಅಪ್ಪನ ಕೇಳು, ಬ್ಯಾಡ ಅಂದ್ರೆ ಆಕಿನ ಮನೆಗೆ ಹೋದ, ಅವಮಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದ ನೋಡು. ಅಲ್ಲ ಕಣಿ, ಯಾಕೋ ನಮ್ಮ ತಂಗಿ ಅವ್ರ ಮನೆ ಚಂದ ಇಲ್ಲ ಅಂತ ಆಗತೈತೆ ನನಗೆ. ಆಕಿಗೇನು ಕಡಿಮೆ ಆಗೈತ್ರಿ, ಆರಾಮ ಅದ. ನಮ್ಮನ್ನು ನೋಡು, ಉಪವಾಸ ಕಳಿಸಿದ್ರಿ ಈಗ. ಹಾಂ,
ರೂಪಾಯಿನೂ ಖರ್ಚಾತು, ನಮ್ಮ ರೊಕ್ಕನೂ ಖರ್ಚಾತು, ತೊಗೊಂಡಿದ್ದು ಮಾಲು ಖರ್ಚಾತು, ಗಾಡಿ ಖರ್ಚಾತು, ಎಲ್ಲ ಖರ್ಚಾದ್ರೂ ಈಗ ಉಪವಾಸ ಬಂದು ಈಗ ನೋಡಿ ಅಡ್ಗೆ ಮಾಡ್ಕೊಂಡು ತಿನ್ಬೇಕು ನಾನು. ಅಡುಗೆ ಮಾಡ್ಕೊಂಡು ತಿನ್ನೋದು ಎತ್ತಗಾರ ಇರಲಿ, ಮನ್ಯಾಗ ಏನೂ ಇಲ್ಲ ಈಗ, ಎಲ್ಲ ಆಕಿಗೆ ಬಳದ ಕಟ್ಟಿದೆ. ನಡಿಯವ ಏನಾರ ಒಂದು ಮಾಡಿಕೊಡ್ತೀನಿ ಗಂಜಿಯರ. ಆದರೂ ಯಾಕೋ ಲಕ್ಷ್ಮಿ ಅವ್ರ ಮನ್ಯಾಗ ಚಲೋ ಇಲ್ಲ ಅನ್ಸಾಕತ್ತೈತೆ ನನಗೆ. ಏನು ಕಾಟ ಕೊಡಕತ್ತಾರೋ ಏನು ಆಕಿಗೆ. ಆಕಿಗೆ ಏನಾಗುತ್ತೆ ಬರ್ರಿ, ಆರಾಮ ಇರ್ತಾಳೆ, ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ ಬರ್ರಿ. ಇನ್ನು ದೊಡ್ಡ ಕುಪ್ಸ ಅದು ಇದು ಅನ್ನಕತ್ತೀರ ಅಂದ್ರೆ ನೋಡಿ ನಿಮ್ಮನ್ನ. ಅಲ್ಲ ಪದ್ಧತಿ ಮಾಡಲೇಬೇಕಲ್ಲ. ಈಗ ಪದ್ಧತಿ ಅಂದು ಎಷ್ಟು ಅವಮಾನ ಮಾಡಿಸ್ಕೊಂಡು ಬಂದೀವಿ ನೋಡಿದ್ರೇನ? ಏನಪ್ಪ ಹೋಗಿ ಬಂದ್ರೇನ? ಹೋಗಿ ಅವಮಾನ ಮಾಡಿಸ್ಕೊಂಡು ಬಂದೀವಿ ನೋಡು. ಯಾಕಪ್ಪ ಯಾಕೆ ಏನಾಯ್ತು? ಯಾವತ್ತೂ ನಾವು ಸೋಪಾನ ಕಂಡಿಲ್ಲ, ಸೋಫಾ ಮೇಲೆ ಕುಂದ್ರಿಸಿ ಅವಮಾನ ಮಾಡಿಲ್ಲ. ಆಮೇಲೆ ಊಟ ಉಣ್ಣಂತ ಹೇಳಿಲ್ಲಕ್ಕಿ. ಯಾರು? ನಮ್ಮ ಲಕ್ಷ್ಮವ್ವ ಹಂಗಲ್ಲ ಇವ. ನಿಮ್ಮ ಲಕ್ಷ್ಮವ್ವ ಅಲ್ಲ, ಅವ್ರವ ಅತ್ತಿ. ಬ್ಯಾಡ ಅಂದ್ರೆ ಕರ್ಕೊಂಡು ಹೋದ ಇವ. ಏನು ಮಾಡ್ಲಿಗ ಊಟಕ್ಕೆ? ನಿನ್ನಿದ ಅನ್ನ ಐತೆ, ಅದನ್ನ ಹಾಕ್ತೀನಿ ನೋಡಿ. ಈಗ ಮಗಳ ನಿಂಗೆ ಗಂಜಿ ಹಾಕ್ಲಿ? ಯಾಕೆ ಅಷ್ಟೊಂದು ಗರಂ ಆಗ್ಯಾಳ ನನ್ನ ಸಸಿ? ಅಯ್ಯ, ಅದು ಅವ್ವ ಹಂಗೆ ಇರೋದಲ್ವ. ಲಕ್ಷ್ಮಿ ಹೆಂಗದಾಳಪ್ಪ? ಆರಾಮದಾಳ ಇಲ್ಲ? ಯಾಕೋ ಅದೇ ಕತ್ತಾಕತ್ತೈತೇನ? ಬಡಗ್ನ ಎದ್ನಲ್ಲ ಅದಕ್ಕೆ. ಹ್ಞೂ ಆರಾಮದಾಳ, ಆರಾಮದ. ನಿನ್ನ ಮುಂದೆ ಹೇಳಿದ್ರೆ ಮತ್ತು ನೀನು ಗಾಬರಕ್ಕಿ. ಆರಾಮದ ತಗೋ. ಯಾಕೆ ನನ್ನ ತಂಗಿದ ಚಿಂತೆ ಇರ್ತಲ್ಲ ನನಗೆ. ಆರಾಮಾಗಿಲ್ಲ ಅನ್ಸಾಕತ್ತೈತಿ. ಯಾಕೆ ಏನು ಹೇಳಿಲ್ಲಲ್ಲ ಮಗ? ಏನು ಆರಾಮೈತೆ ಇಲ್ಲ ಕೂಸು? ಏನು ಮಾಡೈತೆ ಏನು?